ಒಮ್ಮೆ ಗಿಡದಡಿಯಲ್ಲಿ ಕುಳಿತಿದ್ದ ಜ್ಯೋತಿಷಿಯೊಬ್ಬ ಗಿಡದಲ್ಲಿ ಕುಳಿತು ಹಾಡುತ್ತಿದ್ದ ಮೈನಾ ಪಕ್ಷಿಯ ಧ್ವನಿಯನ್ನು ಕೇಳಿ ಸಂತುಷ್ಟನಾದ. ಜ್ಯೋತಿಷಿ ಬಲ್ಲ ಆತ ಮೈನಾ ಕಂಡು ಖಿನ್ನನಾದ. ಪಕ್ಷಿ ಕೇಳಿತು, ನನ್ನ ಹಾಡು ನಿಮಗೆ ಹಿಡಿಸಲಿಲ್ಲವೇ? ಆಗ ಜ್ಯೋತಿಷಿಯು, ಹಾಗಲ್ಲ ಗೆಳೆಯನೇ, ಇಷ್ಟೊಂದು ಮಧುರ ಗಾನಸುಧೆ ಸುರಿಸುವ ನೀನೆಷ್ಟು ದುರ್ದೈವಿ. ನಿನ್ನ ಆಯುಷ್ಯ ಇನ್ನೆರಡು ದಿನ ಮಾತ್ರ. ಅದಕ್ಕೆ ಬೇಸರವೆನಿಸಿತು. ಆದರೆ ತಕ್ಷಣವೇ ಉಚ್ಚಕಂಠದಿಂದ ಮಧುಗೀತೆಯನ್ನು ಹೇಳತೊಡಗಿತು. ಆಶ್ಚರ್ಯಚಕಿತನಾದ ಜ್ಯೋತಿಷಿ ಕೇಳಿದ, ನಿನಗೆ ಸಾವಿನ ಭಯವಿಲ್ಲವೇ? ಮೈನಾ ಹೇಳಿತು, ನಾವು ಸಾಯಲು ಬಂದವರಲ್ಲ, ಬದುಕಲು ಬಂದವರು. ಸಾವು ನೋವು ಯಾರಿಗೂ ತಪ್ಪಿದ್ದಲ್ಲ. ಸಾವು ಬಂದಾಗ ಸತ್ತರಾಯಿತು. ಮೈನಾಳ ಮಾತು ಕೇಳಿ ಜ್ಯೋತಿಷಿ ಈ ಅರಿವು ಮಾನವರಿಗೂ ಇರುವುದಾದರೆ ಎಂದು ಯೋಚಿಸುತ್ತಾ ಮುನ್ನಡೆದ. ಮನುಷ್ಯನಲ್ಲಿ ಜೀವನೋತ್ಸಾಹವಿದ್ದರೆ ಸ್ವರ್ಗವೇ ಇಳಿಯುವುದು. ಮಕ್ಕಳ ಕೈಯಲ್ಲಿ ನಾಲ್ಕನೆಯ ಗೊಂಬೆ ಇದ್ದರೆ ಅದನ್ನೇ ಎಷ್ಟೊಂದು ಉತ್ಸಾಹದಿಂದ ನೋಡುತ್ತವೆ. ಮಾತನಾಡಿ, ಆಡಿ, ಹಾಡಿ ನಲಿಯುತ್ತವೆ. ನಾವು ನಮ್ಮ ದೇಹವನ್ನು ನೋಡುತ್ತೇವೆ. ಏತಕ್ಕೆ? ಕೈಬೆರಳು ನೋಡಿ ಉಂಗುರವಿಲ್ಲ, ಚಿನ್ನದ ಬಳೆಗಳಿಲ್ಲ, ತಲೆಗೆ ಬಂಗಾರದ ಕಿರೀಟವಿಲ್ಲ ಎನ್ನುತ್ತೇವೆ. ಕೈಯಲ್ಲಿರುವ ಕಾರ್ಯಕ್ಷಮತೆಯನ್ನು, ತಲೆಯಲ್ಲಿರುವ ದಿವ್ಯ ಜ್ಞಾನ ಜ್ಯೋತಿಯನ್ನು ನಾವು ನೋಡುವುದಿಲ್ಲ. ನಮ್ಮ ಕಣ್ಣಿನ ಕಲೆ, ಮುಖದ ತೇಜ, ಮಾತಿನ ಮಾಧುರ್ಯ ನೋಡುವುದಿಲ್ಲ. ನಮ್ಮ ದೇಹಗತ ಗುಣಸಿರಿಯ ಕಂಡು ಆನಂದಿಸುವುದಿಲ್ಲ. ಅಂದಾಗ ಬದುಕಿನಲ್ಲಿ ಉತ್ಸಾಹವೆಲ್ಲಿಂದ ಬಂದಿತು? ಸಾಗರದ ದಡದಲ್ಲಿ ಮರಳಿನ ಮೇಲೆ ಒಂದು ಏಡಿ ಅಡ್ಡಡ್ಡವಾಗಿ ನಡೆಯುತ್ತಿತ್ತು. ಅಲ್ಲಿಯೇ ಇದ್ದ ಸಿದ್ಧ ಪುರುಷರು ಏಡಿಯ ವಿಕೃತ ದೇಹವನ್ನು, ಅಡನಡಿಗೆಯನ್ನು ನೋಡಿ ಮರುಗಿದರು. ಏಡಿಯನ್ನು ಕರೆದು ಹೇಳಿದರು, ಅಯ್ಯೋ ಪಾಪ, ಭಗವಂತ ಉಳಿದೆಲ್ಲ ಪ್ರಾಣಿಗಳಿಗೆ ಸುಂದರ ದೇಹ ಕೊಟ್ಟಿದ್ದಾನೆ, ನಿನಗೆ ಮಾತ್ರ ಅನ್ಯಾಯವಾಗಿದೆ. ನಿನಗೆ ಎಂಥ ದೇಹ ಬಣ್ಣ ಬೇಕು ಹೇಳು, ಈಗಲೇ ಕೊಡುವೆ. ಏಡಿ ಹೇಳಿತು, ನನಗೆ ಅನ್ಯಾಯವಾಗಿದೆ ಎಂದು ನಿಮಗೆ ಯಾರು ಹೇಳಿದರು? ಈ ಶರೀರದೊಂದಿಗೆಯೇ ನಾವು ಕೋಟಿ ವರುಷಗಳಿಂದ ಬದುಕಿದ್ದೇವೆ. ಇದಕ್ಕಿಂತ ಸಶಕ್ತ ಸುಂದರ ದೇಹ ಇನ್ನೆಲ್ಲಿ ಇರುವುದು ಸಾಧ್ಯ? ಏಡಿ ನುಡಿ ಕೇಳಿ ಸಂತರು ದೇವರು ಮಾಡಿದ್ದು ಸರಿ ಎಂದು ಅರಿತರು. ಈ ಕಥೆ ಹೇಳಿಕೆ, ನಿಸರ್ಗ ನಮಗೇನು ಕೊರತೆ ಮಾಡಿದೆ? ಎಲ್ಲರಲ್ಲಿಯೂ ಸ್ವಲ್ಪ ಕೊರತೆ ಇದ್ದುದೇ. ಅದನ್ನು ತಲೆಯಿಂದ ಸರಿಸಿ ಉತ್ಸಾಹಿಗಳಾಗಿ ಬಾಳಬೇಕು. ಸಂತಸದಿಂದ 100 ವಸಂತಗಳ ಪೂರೈಸಬೇಕು. Please like and subscribe my YouTube channel.